ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬ ಎಲ್ಲ ಜೋರಾಗಿ ಮಾಡ್ತಾಯಿದ್ದೀರಲ್ಲ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಆಚರಿಸಲ್ಲ. ಸೊ ಹಾಗಾಗಿ ನಾನು ಯಾವ ವೀಡಿಯೋನು ಸಂಕ್ರಾಂತಿ ಹಬ್ಬದ್ದು ನಿಮಗೆ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಏಕೆಂದರೆ ನಮ್ಮ ಅತ್ತೆ ಮನೆ ಕಡೆಯಿಂದ ಬಂದು ಅವರು ಸಂಪ್ರದಾಯನ ನಡೆಸ್ಕೊಂಬಂದಿಲ್ವಂತೆ. ಏನೋ ಅವರ ಹಿರಿಯರ ಕಾಲದಿಂದನೂ ಮಾಡಿಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ನಾನು ನನ್ನ ಮಗಳನ್ನ ಕರ್ಕೊಂಡು ಅವಳಿಗೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಆಚೆ ಕರ್ಕೊಂಡೋಗಿದ್ದು. ಹಾಗೆ ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತಲ್ಲ, ಸೊ ವಾಕಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಂಡೋಗಿದ್ದು. ಇದರಲ್ಲಿ ನನ್ನ ಮಗಳು ಯಾವ ಥರ ತರಲೆ ಮಾಡ್ತಾರೆ, ಯಾವ ಥರ ತೀಟೆ ಮಾಡ್ತಾರೆ ಅಂತ ಪೂರ್ತಿ ವೀಡಿಯೋ ಹಾಕೀನಿ. ಎಲ್ಲೂ ಯಾವುದೇ ರೀತಿಯಾದ ಸ್ಲಿಪ್ ಮಾಡೋಕ್ಕೆ ಹೋಗ್ಬಿಟ್ಟು ಪೂರ್ತಿ ವಾಚ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನನ್ನ ಮಗಳದ್ದು ಯಾವುದೂ ರೀತಿಯಾದ ಒಂಚೂರು ಎಡಿಟ್ ಮಾಡಿಲ್ಲ. ವೀಡಿಯೋಗಳನ್ನ ಫುಲ್ ಹಾಕಿದ್ದೀನಿ, ನೋಡ್ತಾ ಹೋಗಿ ಎಲ್ಲರೂ. ಓಕೆ, ಈಗ ನಾನು ನನ್ನ ಮಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದೆ. ಮನೆ ಪಕ್ಕದಲ್ಲಿ ಸ್ವಲ್ಪ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಬ್ಯಾಗಲ್ಲಿ ನೀರು ಜೊತೆಗೆ ಜ್ಯೂಸು, ಅವಳು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡಿದು. ನಮ್ಮ ಯಜಮಾನ್ರು, ನಾನು 3 ಜನ, ನನ್ನ ಪಾಪ 3 ಜನನು ಪಾರ್ಕಿಗೆ ಬಂದಿದ್ದು. ಜೊತೆಗೆ ಅವಳಿಗೆ ಏನೋ ಈ ಥರ ಎಲ್ಲ ಕರ್ಕೊಂಡೋದ್ರೆ ತುಂಬಾ ಇಷ್ಟ ಆಗುತ್ತೆ, ಅವಳಿಗೆ ಖುಷಿ ಆಗುತ್ತೆ. ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಆಡಿಸೋದ್ರಿಂದ ಅವರಿಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ. ಜೊತೆಗೆ ಅವರಿಗೆ ಯಾವ ಥರ ಇರಬೇಕು, ಹೊರಗಡೆ ಯಾವ ಥರ ಆಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಈಗಿಂದ ನಾವು ಏನು ಹೇಳ್ಕೊಂಡು ಹೋಗ್ತೀವೋ ಮಕ್ಕಳಿಗೆ ಅದೇನೆ. ಬಟ್ ಜಾರಬಂಡಿ ಆಡಬೇಕಾದ್ರೆ ಎಲ್ಲ ಮಕ್ಕಳನ್ನ ಹುಷಾರಾಗಿಡಿ. ಏಕೆಂದರೆ ಒಂದು ಹೋದ್ಸತಿ ಒಂದು ವೀಡಿಯೋ ನೋಡಿದ್ದೆ, ಮಕ್ಕಳು ಜಾರಬಂಡಿ ಆಡಬೇಕಾದ್ರೆ ಕಾಲು ಕಂಬಕ್ಕೆ ಸಿಗಾಕೊಂಡೆ, ಜಾರಬಂಡಿಗೆ ಸಿಗಾಕೊಂಡು ಮುರಿದೋಗಿತ್ತು. ಸೊ ನೀವು ಮಕ್ಕಳನ್ನ ಕೈ ಬಿಟ್ಟು ಆಡಿಸೋಕ್ಕೆಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ದೊಡ್ಡವರಾಗೋ ತನಕ ಸ್ವಲ್ಪ ಮೇಂಟೈನ್ ಮಾಡಿ ಮಕ್ಕಳನ್ನ, ಒಬ್ಬೊಬ್ಬರನ್ನೇ ಬಿಡೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬಟ್ ನಾವು ಇಲ್ಲಿ ಅವಳಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ನಾವು ಒಂದು ಸ್ವಲ್ಪ ಅವಳನ್ನ ಬಿಟ್ಟು, ಬಟ್ ಅವಳನ್ನ ಹಿಂದೆನೇ ಓಡಾಡ್ತಾನೆ ಇದ್ದು. ಏಕೆಂದರೆ ಅಕ್ಕಪಕ್ಕ ಮಕ್ಕಳುಗಳು ಇರ್ತಾರಲ್ಲ, ಅವರೆಲ್ಲ ಒಂದೇ ಥರನೇ ಒಂದೇ ಸಮನೆ ಇರಲ್ಲ. ಏಕೆಂದರೆ ಜೋಕಾಲಿ ಆಡೋ ಮಕ್ಳ ಹತ್ರನೂ ಮಕ್ಕಳುಗಳು ಹೋದರೆ ಅದು ಜೋಕಾಲಿ ಆಡ್ಬೇಕಾದ್ರೆ ಅವರಿಗೆ ಗೊತ್ತಾಗಲ್ಲ, ಹಿಂದೆಗಡೆಯಿಂದ ಬಂದು ಹೊಡೆಯೋ ಚಾನ್ಸಸ್ ಎಲ್ಲ ಇರುತ್ತೆ. ಜೊತೆಗೆ ಏನು ಸುತ್ತೋದಾಗಲಿ ಇಲ್ಲ ಜಾರಬಂಡಿ ಆಗಲಿ ಜೋಕಾಲಿ ಆಗಲಿ ಎಲ್ಲಿ ಆದರೂ ಅಷ್ಟೇ ಹೊರಗಡೆ ಮಕ್ಕಳುಗಳನ್ನ ಬಿಟ್ಟಾಗ ಒಂದು ಗಮನ ಹರಿಸಿ ಮಕ್ಕಳ ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಈಗಿನ ಕಾಲದಲ್ಲಿ ತುಂಬಾ ಅದು ಮಕ್ಕಳುಗಳ್ನ ಏನು ಕರ್ಕೊಂಡು ಹೋಗೋದು, ಕಿಡ್ನಾಪ್ ಮಾಡೋದು ಅದೆಲ್ಲ ಆಗ್ತಾ ಇರೋದ್ರಿಂದ ಮಕ್ಕಳುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ, ಎಲ್ಲೇ ಯಾವುದೇ ಪ್ಲೇಸಿಗೆ ಕರ್ಕೊಂಡೋದ್ರು ಅಷ್ಟೇ ಮಕ್ಕಳುಗಳ್ನ ಒಂದು ಕೈಲಿ ಜೋಪಾನ ಮಾಡಿ ಅಂತ ಹೇಳ್ತೀನಿ. ನಮ್ಮ ಯಜಮಾನ್ರು ಸ್ವಲ್ಪ ಅವರು ಯಾವಾಗಲೂ ರಜೆ ಇರೋದೇ ಇಲ್ಲ. ಈಗ ಹಬ್ಬಕ್ಕೆ ಒಂದಿನ ರಜೆ ಸಿಕ್ಕಿದ್ದಕ್ಕೆ ಅವಳು ಖುಷಿ ಪಡ್ತಾಯಿದ್ಲು. ಅಪ್ಪ ನನಗೆ ರಜೆ ಸಿಕ್ಕಿದೆಯಾ, ನಿನಗೆ ನಾನು ನೀನು ಎಲ್ಲ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ಲು. ಸೊ ಹಾಗಾಗಿ ಅವ್ರ ಅಪ್ಪ ಮಗಳು ಇಬ್ಬರೂ ಸ್ವಲ್ಪ ಎಂಜಾಯ್ ಮಾಡ್ತಾನೆ ಇದ್ದರು. ಜೊತೆಗೆ ಅವಳು ಅವ್ರ ಅಪ್ಪನ ಮಾತು ಸ್ವಲ್ಪ ಜಾಸ್ತಿ ಕೇಳಲ್ಲ, ತೀಟೆ ಸುಬ್ಬಿ ಅವಳು. ಸೊ ಹಾಗಾಗಿ ನಾನೇ ಅವಳನ್ನ ಮೇಂಟೈನ್ ಮಾಡ್ತಾನೆ ಇದ್ದೆ. ಜಾರಬಂಡಿ ಅಂದರೆ ಒಳಗಡೆ ಕೂತ್ಕೊಂಡು ಜಾರ್ತಾರಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ಜಾರ್ತಾನೆ ಇದ್ಲು. ಅಂದರೆ ಹುಷಾರಾಗಿ ಮಕ್ಕಳುಗಳ್ನ ಹಿಡ್ಕೊಳೋದು ಮಾಡೋದು ಎಲ್ಲ ಮಾಡ್ತಾನೆ ಇದ್ದು. ತುಂಬ ಖುಷಿ ಆಯಿತು ಈ ವಿಡಿಯೋ ನನಗಂತೂ. ಮತ್ತು ಮಕ್ಕಳುಗಳು ಒಬ್ಬೊಬ್ಬರೇ ಆಡೋದ್ರಿಂದ ಇಲ್ಲ ಒಬ್ಬೊಬ್ಬರೇ ಇರೋದ್ರಿಂದನೂ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತವೆ. ಈ ಥರ ಕರ್ಕೊಂಬಂದು ಆಡಿಸೋದ್ರಿಂದ ನಮಗೂ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಮಕ್ಕಳಿಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೊ ಹಾಗಾಗಿ ನಾವು ಇವಳನ್ನ ವಾರಕ್ಕೊಂದು ಸತಿನಾದ್ರು ಆಚೆ ಕರ್ಕೊಂಬಂದೇ ಬರ್ತೀವಿ ಪಾರ್ಕಿಗೆಲ್ಲ. ಅವಳು ಮಾಮೂಲಿ ನಾವು ಹೊರಗಡೆ ಎಲ್ಲೂ ಊಟ ಮಾಡ್ಸೋಕೆ ಹೋಗಲ್ಲ, ಮನೆಯಿಂದಲೇ ಮನೇಲೇ ಊಟ ಮಾಡಿಸ್ತೀವಿ. ಏಕೆಂದರೆ ಯಾವ್ಯಾವುದು ಎಣ್ಣೆಲಿ ಮಕ್ಕಳಿಗೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಷ್ಟೇ. ಮತ್ತು ಇಲ್ಲಿ ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕಂತೂ. ಮತ್ತು ಮಕ್ಕಳುಗಳಿಗೆ ಏನಾದ್ರೂ ಯೋಗ ಮಾಡೋದಿರ್ಬೋದು, ಇಲ್ಲ ಅಂದರೆ ಒಂಥರ ಗೇಮ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದೂ ಇದೆ. ದಯವಿಟ್ಟು ಯಾವ್ದಾದ್ರು ವೀರಸಂದ್ರ ಕಡೆ ಇರೋರು ಈ ಪಾರ್ಕ್ನ ಯೂಸ್ ಮಾಡ್ಕೊಬೋದು. ಅಂದರೆ ಮಕ್ಕಳುಗಳ್ನ ಕರ್ಕೊಂಡೋಗಿ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಆಟ ಆಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು ವೀರಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಪ್ಲೇಸ್. ಇದು ಚೆನ್ನಾಗಿತ್ತು, ದೊಡ್ಡ ಕೆರೆ ಹತ್ರ. ಆ ಕೆರೆ ಸುತ್ತಲೂ ಓಡಾಡ್ಬೋದು. ಮತ್ತು ಮಕ್ಕಳಿಗೂ ಆಟ ಆಡೋಕ್ಕೆ ತುಂಬಾ ಪ್ಲೇಸಸ್ ಇದೆ. ಸೊ ಹಾಗಾಗಿ ಎಲ್ಲರೂ ಬಂದು ಯೂಸ್ ಮಾಡ್ಕೊಳ್ಳಿ. ಈ ಥರ ಬೆನಿಫಿಟ್ಸ್ನ ಗೌರ್ಮೆಂಟ್ ಕಡೆ ಎಲ್ಲ ಮಾಡಿರುತ್ತೆ. ಮನೇಲೇ ಕುತ್ಕೊಂಡಿರೋಕ್ಕೆ ಹೋಗಬೇಡಿ ಅಂತ ಕೇಳ್ತೀನಿ. ಬಟ್ ನನಗೆ ಅಲ್ಲಿ ಹೈಟು ಅವಳು ಹತ್ತುತ್ತಿದ್ಲಲ್ಲ, ಅದು ನೋಡಿದ್ರಲ್ಲ, ಅದು ಚೆನ್ನಾಗಿ ಹತ್ತಿದ್ಲು ಅವಳು. ಬಟ್ ಏನಪ್ಪ ಅಂದರೆ ನನಗೆ ಹೈಟ್ ಸಾಲಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವರ ಅಪ್ಪ ಅವಳನ್ನ ಹಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು.
ತುಂಬ ಖುಷಿ ಆಯಿತು. ಅವಳು ಅದನ್ನ ಹತ್ತುತ್ತಾಳೆ ಅಂತಲೇ ಅಂದ್ಕೊಂಡಿರ್ಲಿಲ್ಲ. ಒಬ್ಬಳೇ ಒಂದು ಸ್ವಲ್ಪ ಇಟ್ಕೊಂಡು ಅಷ್ಟೇ, ಅಂದರೆ ಈಗಿನ ಚಿಕ್ಕ ಹುಡುಗಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಇಟ್ಕೊಂಡು ಆಮೇಲೆ ಅವಳಾಗೆ ಹತ್ತಿ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬ ಚೆನ್ನಾಗಿತ್ತು ಮಾತ್ರ ಆಟ. ಇನ್ನು ಮುಂದೆ ಇದೆ ಅವಳು ಆಡೋದೆಲ್ಲ, ನೋಡ್ಕೊಂಬನ್ನಿ ಸ್ವಲ್ಪ. ನೋಡಿದ್ರಲ್ಲ ಎಷ್ಟು ತೀಟೆ ಮಾಡ್ತಾಳೆ ಅಂತ. ಜೊತೆಗೆ ಹೆಲ್ಮೆಟ್ ಹಾಕೊಂಡು ಒಂದು ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಅವಳಿಗೆ ಹೆಲ್ಮೆಟ್ ತುಂಬ ಭಾರ ಇರೋದ್ರಿಂದ ಆಗಲಿಲ್ಲ. ನಾನು ಅವಳು ವಾಕಿಂಗ್ ಮಾಡ್ತೀವಿ, ಜಾಕಿಂಗ್ ಮಾಡ್ತೀವಿ, ಜೂಟಾಟ ಆಡ್ತೀವಿ ಅಂದ್ಬಿಟ್ಟು ಇಬ್ಬರು ಹೋಗ್ತಾಯಿದ್ದೆ. ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಬಟ್ ತುಂಬ ಖುಷಿ ಆಯಿತು ಅವಳನ್ನ ಹೊರಗಡೆ ಕರ್ಕೊಂಬಂದಿದ್ದು. ಹಬ್ಬದ ದಿನ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡ್ದಂಗೆ ಆಯಿತು. ಜೊತೆಗೆ ನಮ್ಮ ತಂಗಿ ಮನೆಗೆ, ಅಂದರೆ ನನ್ನ ನಾದಿನಿ ಇದ್ರಲ್ಲ, ಸೊ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಸೊ ಅವರು ಹಬ್ಬ ಮಾಡಿರಲಿಲ್ಲ, ಅಂದರೆ ಹಿಂಗೆ ಸ್ವಲ್ಪ ಎಲ್ಲರೂ ಹೊರಗಡೆ ಹೋದ್ಮೇಲೆ ಮನೆಗೆ ಹೋಗೋದಿಂದೇನು ಅಂದ್ಬಿಟ್ಟು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಅವ್ರ ಮನೇಲಿ ಊಟನ. ಅವ್ರದ್ದು ಸ್ವಲ್ಪ ಏನು ಮಾಮೂಲಿ ಗೆಣಸೆಲ್ಲ ಕಾಯಲೆಲ್ಲ ಮಾಡಿದ್ದು, ಅದೇ ತಿಂದ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ವಾಪಸ್ಸಾದ್ರು. ತುಂಬ ಚೆನ್ನಾಗಿತ್ತು ಅದನ್ನು. ಬಟ್ ಮಕ್ಕಳನ್ನ ಈ ಥರ ಎಲ್ಲ ಕರ್ಕೊಂಡೋಗಿ ಅಂತ ಕೇಳ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕ್ತೀನಿ. ಮುಂದೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.